ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಿಮ್ಮನ್ನ ವಾಂಡರಿಂಗ್ ಕನ್ನಡಿಗಾಸ್ ಚಾನಲ್ ಇಂದ ಫ್ರಾನ್ಸಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಫ್ರಾನ್ಸ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಪ್ಯಾರಿಸ್. ಆದ್ರೆ ನಾವು ಪ್ಯಾರಿಸ್ಗೆ ಹೋಗ್ತಾ ಇಲ್ಲ, ಫ್ರಾನ್ಸ್ ಅಲ್ಲಿ ಒಂದು ಫೆರಿಟೇಲ್ ಸಿಟಿನ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಇವಾಗ ಫ್ರಾನ್ಸ್ ಕಡೆ ಹೊರಡೋಣ. ಇವತ್ತು ಜರ್ಮನಿಯಲ್ಲಿ ಪಬ್ಲಿಕ್ ಹಾಲಿಡೇ ಇದೆ ಆಯ್ತಾ. ಯೂಶಲಿ ಹೈವೇಗ್ ಬಂದ್ರೆ ಎಷ್ಟು ಗಾಡಿಗಳು ಓಡಾಡ್ತಿರುತ್ತೆ ಅಂದ್ರೆ ಇವತ್ ನೋಡಿ ಒಂದು ಗಾಡಿ ಇಲ್ಲ. ನಾನು ಅವಾಗಿಂದಲೂ ನೋಡ್ತಿದೀನಿ, ನಮ್ ಹಿಂದೆ ಮುಂದೆ ಅಂತೂ ಒಂದು ಗಾಡಿಗಳೇ ಬರ್ತಿಲ್ಲ. ರೋಡ್ ಎಲ್ಲ ಖಾಲಿ ಖಾಲಿ. ಆ ಕಡೆ ಸೈಡ್ ಅಲ್ಲಿ ಮಾತ್ರ ಸ್ವಲ್ಪ ಗಾಡಿಗಳು ಹೋಗ್ತಿದೆ, ಅದೇನ್ ಜಾಸ್ತಿ ಹೋಗ್ತಿಲ್ಲ ಆ ಕಡೆನು. ಇವಾಗ ಬಾಡೆನ್ ಅಲ್ಲಿ ಇದೀವಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ಇಲ್ಲಿಗೆ. ನೀವು ಅನ್ಕೋಬಹುದು ಏನಿದು ಯಾವಾಗ ಹೋದ್ರೂ ಬರೀ ಬ್ರೆಡ್ಸಲ್ಲೇ ತಿಂತಾರೆ ಅಂತೇಳಿ. ಬಟ್ ಇಲ್ಲಿ ಸಿಗೋ ಬ್ರೇಕ್ಫಾಸ್ಟ್ ನಮಗೆ ಇಷ್ಟ ಆಗಲ್ಲ. ಹಾಗೆ ಹೊರಗಡೆ ಈ ಥರ ಏನೋ ರೆಸ್ಟೋರೆಂಟ್ಸಲ್ಲಿ ಜಾಸ್ತಿ ಬ್ರೆಡ್ಸಲ್ಲಿ ಸಿಗುತ್ತೆ, ಅಂದರೆ ನಾರ್ಮಲ್ ಬಾಕಿ ಸಲಾಡ್ ಸ್ಯಾಂಡ್ವಿಚ್ ಅದೆಲ್ಲ ಬಿಟ್ಟರೆ. ಸೊ ಹಂಗಾಗಿ ಇದನ್ನು ತಿನ್ಕೊಂಡು ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಹಂಗಾಗಿ ಯೂಶ್ವಲಿ ಮ್ಯಾಕ್ಸಿಮಮ್ ಯಾವಾಗ ಬಂದ್ರೂ ಬರೀ ಇದೇ ತೊಗೊಳೋದು ನಾವು. ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ಕೊಂಡು, ಅಂದರೆ ಇದನ್ನು ತಿನ್ಕೊಂಡು ಹೊರಡೋಣ ಬನ್ನಿ. ನೀವೆಲ್ಲ ಈ ಹಾಡನ್ನ ತುಂಬಾ ವರ್ಷ ಆದ್ಮೇಲೆ ಕೇಳ್ತಿದ್ದೀರಾ ಅಂತ ಹೇಳಿ. ಚೆನ್ನಾಗಿದೆ ಅಲ್ಲ? ನಂಗಂತೂ ಈ ಹಾಡು ಕೇಳ್ತಿದ್ರೆ ನಮ್ಮ ಆಂಟಿಯವ್ರ ಮದ್ವೆ ಟೈಮ್ ನೆನಪಾಗುತ್ತೆ. ಯಾಕಂದ್ರೆ ಅವ್ರ ಮದ್ವೆ ಕೆಸೆಟ್ ಅಲ್ಲೆಲ್ಲ ಇದೇ ಸಾಂಗ್ ಇರೋದು. ಒಂದ್ಸರಿ ಆದ್ರೂ ಈ ತರ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ, ಅಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದ್ಸರಿ ಆದ್ರೂ ಈ ಸಾಂಗ್ ನ ಕೇಳ್ತೀವಿ ನಾವು. ತುಂಬಾನೇ ಇಷ್ಟ ಈ ಸಾಂಗ್ ಇಬ್ರಿಗೂ. ನಿಮಗೆ ಹೇಗೆ ಅನಿಸ್ತು ಈ ಸಾಂಗ್ ಕೇಳಿ? ಕಾಮೆಂಟ್ ಮಾಡಿ ಹೇಳಿ. ಸಿಎನ್ಗೆ ಉದಯ್ ಕಡೆಯಿಂದ ಕ್ರಿಸ್ಮಸ್ ಗಿಫ್ಟ್ ಅದು ಕೊಟ್ಟಾಗಿಂದ ಅಂತೂ ಅದ್ರ ಜೊತೆನೆ ಮಲ್ಕೊಳ್ಳೋದು. ಎಲ್ಲೋದ್ರೂ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ಫ್ರಾನ್ಸ್ಗೂ ಕರ್ಕೊಂಡು ಹೋಗ್ತಿದ್ದಾಳೆ. ಅದ್ರ ಮನೆ ತೋರ್ಸಕ್ಕೆ, ಟೆಡಿ ಮನೆ ತೋರ್ಸಕ್ಕೆ ಇವತ್ತು ಅಲ್ಲ. ಇದೊಂಥರ ಬಾರ್ಡರ್ ಇದ್ದಂಗೆ ನದಿ ನೋಡಿ. ಆ ಕಡೆ ಎಲ್ಲ, ಈ ಕಡೆ ಫ್ರಾನ್ಸ್, ಆ ಕಡೆ ಜರ್ಮನಿ. ಸೊ ಇನ್ನೇನ್ ಬಂದ್ವಿ ಬಾರ್ಡರ್ ಹತ್ರ. ವೆಲ್ಕಮ್ ಟು ಫ್ರಾನ್ಸ್. ನಾವಿವಾಗ ಫ್ರಾನ್ಸ್ ಅಲ್ಲಿ ಇದೀವಿ. ಎಲ್ರಿಗೂ ಫ್ರಾನ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರಾನ್ಸ್ಗೆ ಇದು ಸೆಕೆಂಡ್ ಟೈಮ್ ನಮ್ದು. ಫಸ್ಟ್ ಪ್ಯಾರಿಸ್ ಹೋಗಿದ್ವಿ. ಅದ್ ಬಿಟ್ರೆ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ? ಒಂದು ಕ್ಲೂ ಕೊಡ್ತೀನಿ. ಈ ಪ್ಲೇಸ್ ನ ಕ್ರಿಸ್ಮಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಗೆಸ್ ಮಾಡ್ತಾ ಇರಿ ಯಾವ್ದಿದು ಪ್ಲೇಸ್ ಅಂತ ಹೇಳಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದೆಲ್ಲ ಫ್ರಾನ್ಸ್ ಹಳ್ಳಿ ಮನೆಗಳು. ಫ್ರಾನ್ಸ್ ಹಳ್ಳಿ ಹೇಗಿದೆ ನೋಡಿ. ಇವಾಗ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಇಲ್ಲಿ ನೋಡಿ ಎಲ್ಲಾ ಕಡೆ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ. ಇದು ಬಸ್ ಸ್ಟಾಪ್. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಲ್ಲ ಹಳ್ಳಿ ಒಂಥರ. ನಮ್ ಕಡೆ ಹಳ್ಳಿ ಕಾಣಿಸ್ತಿಲ್ಲ? ನಮ್ ಕಡೆ ಹಳ್ಳಿಗಳಿರ್ತಾವಲ್ಲ ಆ ತರ ಮನೆಗಳು, ಆ ತರ ವೈಬ್ಸ್. ಮನೆಗಳಿಲ್ಲಿ ಡಿಫ್ರೆಂಟ್ ಆಗಿದೆ ಅಲ್ಲ ಫ್ರಾನ್ಸ್ ಅಲ್ಲಿ. ಜರ್ಮನಿ ಕಂಪೇರ್ ಮಾಡಿದ್ರೆ ಅಲ್ಲೇ ಬೇರೆ ತರ, ಇಲ್ಲೇ ಬೇರೆ ತರ. ನಂಗಂತೂ ಇಲ್ಲಿನ ಮನೆಗಳು ನೋಡ್ತಿದ್ರೆ ನಮ್ಮಲ್ಲಿ ಹಳ್ಳಿಗಳ ಮನೆ ಇರುತ್ತಲ್ಲ ಅದೇ ತರ ಅನಿಸ್ತಿದೆ. ಬೇಕಾದ್ರೆ ಅಲ್ಲೊಂದ್ ಮನೆ ಇದೆ, ಚೆನ್ನಾಗ್ ಕಾಣಿಸ್ತಿದೆ. ಅದು ಸೇಮ್ ತೊಟ್ಟಿ ಮನೆ ತರ ಕಾಣಿಸ್ತಿದೆ. ಅದು ತೋರಿಸ್ತೀನಿ ಬನ್ನಿ. ಹಾಗೆ ಇಲ್ಲಿ ಬಸ್ ಸ್ಟಾಪ್ ಗಳು ನೋಡಿ ಹೇಗಿದೆ ಅಂತೇಳಿ. ನೋಡಿ ಇಲ್ಲಿನ ಬಸ್ ಸ್ಟಾಪ್ ಒಂಥರ ಡಿಫ್ರೆಂಟ್ ಆಗಿದೆ. ಒಂಥರ ಮನೆ ತರಾನೇ ಇದೆ. ಫುಲ್ ಕವರ್ ಮಾಡಿದ್ದಾರೆ, ಚೆನ್ನಾಗಿದೆ. ವುಡನ್ ಬಸ್ ಸ್ಟಾಪ್ಸ್ ನೋಡಿ. ಆ ಮನೆ ಸೇಮ್ ತೊಟ್ಟಿ ಮನೆ ತರ ಕಾಣಿಸ್ತಿಲ್ಲ? ಇದು ಬ್ಲೂ ಕಲರ್, ಚೆನ್ನಾಗಿದೆ. ಓಹೋ, ದುರ್ಗಾಜಿ ಮನೆ ತರ ಇದೆ. ಕಾಂಪೌಂಡ್ ಗಳಿದೆ ಇಲ್ಲಿ ಫ್ರಾನ್ಸ್ ಅಲ್ಲಿ. ಇಲ್ಲಿ ಏನ್ ನೋಟಿಸ್ ಮಾಡಿದೆ ನಾನು ಒಂದು ಅಂದ್ರೆ ಎಲ್ಲ ಮನೆಗಳ ಮುಂದೆ ಕಾಂಪೌಂಡ್ ಗಳು ಹಾಕೊಂಡಿದ್ದಾರೆ. ನಾವ್ ಹಾಕೊಂತೀವಲ್ಲ ಆ ತರ. ಬಟ್ ಜರ್ಮನಿಯಲ್ಲಿ ಈ ತರ ಕಾನ್ಸೆಪ್ಟ್ ಇಲ್ಲ, ಕಾಂಪೌಂಡ್ ಕಾನ್ಸೆಪ್ಟ್. ಅಲ್ಲಿ ನೋಡಿ ಇವರು ಹೊಲಗಳಿಗೆ ಸ್ಪ್ರೇ ಮಾಡೋದಕ್ಕೆ ಎಂತೆಂತ ಮಷಿನ್ ಗಳು ಇಟ್ಕೊಂಡಿದ್ದಾರೆ ಅಂತ. ಎಷ್ಟು ದೊಡ್ಡದಿದೆ. ಫುಲ್ ಒಂದ್ಸರಿಗೆ ಅರ್ಧ ಎಕರೆ ಸ್ಪ್ರೇ ಹೊಡಿಬಹುದು. ಎಷ್ಟು ಚಿಕ್ಕ ಮನೆಗಳು ನೋಡಿ ಇಲ್ಲಿ. ಸೀರಿಯಸ್ಲಿ ಎಲ್ಲ ಎಷ್ಟು ಪುಟ್ಟು ಮನೆಗಳು ಮಾಡ್ಕೊಂಡಿದ್ದಾರೆ ನೋಡಿ.
ಸುತ್ತಮುತ್ತಲು ಇಲ್ಲಿನ ಹಳ್ಳಿ ಮನೆಗಳು ತುಂಬಾನೇ ವಿಭಿನ್ನವಾಗಿದೆ. ವೆಲ್ಕಮ್ ಟು ಕೋಲ್ಮಾರ್. ನಾವು ಇವಾಗ ಕೋಲ್ಮಾರ್ ಅಲ್ಲಿ ಇದೀವಿ. ಆಕ್ಚುಲಿ ಕ್ರಿಸ್ಮಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಇದಲ್ಲ. ಸೊ ಇದಾದ್ಮೇಲೆ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ. ಫಸ್ಟ್ ಆ ಪ್ಲೇಸಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ. ಬಟ್ ಇಲ್ಲಿ ಬರ್ತಾ ಉದಯ್ಗೆ ಕನ್ಫ್ಯೂಷನ್ ಆಗಿ ಫಸ್ಟ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಇದು ಕೂಡ ಬ್ಯೂಟಿಫುಲ್ ಫೇರಿಟೇಲ್ ಟೌನ್ ಅಂತಾನೆ ಹೇಳ್ಬೋದು ಫ್ರಾನ್ಸ್ ಅಲ್ಲಿ. ಫಸ್ಟ್ ಈ ಒಂದು ಸಿಟಿನ ಸುತ್ತಾಡೋಣ, ಎಕ್ಸ್ಪ್ಲೋರ್ ಮಾಡೋಣ, ಹೇಗಿದೆ ನೋಡೋಣ. ಆಮೇಲೆ ಕ್ರಿಸ್ಮಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ಗೆ ಹೋಗೋಣ ಬನ್ನಿ. ಚೆನ್ನಾಗಿ ಸಿಟಿನೆಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಹಾಗೆ ಇಲ್ಲಿ ಟೆಡಿ ಇಟ್ಟಿದ್ರು, ಅದ್ರ ಹತ್ರ ಸಿಯಾ ಫೋಟೋ ತೆಗೆಸ್ಕೊಂತ ಇದ್ದಾಳೆ. ಇದನ್ನ ತಗೊಳ್ಳೋಣ. ಏನದ ಕುಕೀಸ್ ನಿನ್ನಿಷ್ಟ ಯಾವ್ದಾರು ತಗೋ. ಇಲ್ಲಿ ತುಂಬಾನೇ ವೆರೈಟೀಸ್ ಇದೆ ಕುಕೀಸ್. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ. ಈ ಶಾಪಲ್ಲಿ ಕುಕೀಸ್ ತಗೊಂಡ್ವಿ, ಎಲ್ಲ ಮಿಕ್ಸ್ ಇರೋದು. ಟೇಸ್ಟ್ ಕೂಡ ಮಾಡಕ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ಬನ್ನಿ ಇವಾಗ ಮುಂದೆ ಹೋಗೋಣ. ಈ ಟ್ರೀ ಕೂಡ ಎಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಟೆಡೀಸ್ ನೋಡಿ ಎಷ್ಟು ಹಾಕಿದ್ದಾರೆ ಅಂತ ಹೇಳಿ. ಕೆನಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ಜನ ನೋಡಿ ಎಲ್ಲ ಕ್ರಿಸ್ಮಸ್ ಸ್ಯಾಂಟಾ ಕ್ಲಾಸ್ ಕ್ಯಾಪ್ ಹಾಕೊಂಡು ಎಲ್ಲ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಸಿಟಿ ಫುಲ್ಲು ಈ ತರ ಟೆಡೀಸ್ ಇಂದ ಲೈಟ್ಸ್ ಇಂದ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಆ ತರ ಮರಗಳು ಅಲ್ಲಿ ನೋಡ್ತಿದ್ರೆ ವೈಟ್ ಅದೆಲ್ಲ ಆರ್ಟಿಫಿಷಿಯಲ್. ಅಂದ್ರೆ ಆ ಮರಗಳನ್ನ ಬೇರೆ ಕಡೆ ಕಟ್ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಈ ತರ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇಡೀ ಸಿಟಿ ಫುಲ್ ಇದೇ ತರ ಇದೆ. ಎಲ್ಲಿ ನೋಡಿದ್ರು ಪ್ರಿಟಿಯಾಗಿ ಕಾಣಿಸ್ತಿದೆ. ಒಂದೊಂದು ಕಾರ್ನರ್ ಕೂಡ ಪ್ರಿಟಿಯಾಗಿದೆ. ಅದ್ ಎಷ್ಟು ಮರಗಳು ಕಟ್ ಮಾಡಿದ್ದಾರೆ ಅಂತ ಇವರು ಈ ತರ ಮಾಡಕ್ ಡೆಕೋರೇಟ್ ಮಾಡೋದಕ್ಕೆ ಸಿಟಿನೆಲ್ಲ ಇದೇ ತರ ಮರಗಳಿಂದ ಡೆಕೋರೇಟ್ ಮಾಡಿದ್ದಾರೆ. ವೆಲ್ಕಮ್ ಟು ಕೋಲ್ಮಾರ್ ಕ್ರಿಸ್ಮಸ್ ಮಾರ್ಕೆಟ್. ಬನ್ನಿ ಕ್ರಿಸ್ಮಸ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಒಂದು ಸ್ಟೋನ್ ಶಾಪ್ ನೋಡಿದೆ. ಆ ಶಾಪ್ ನೋಡಿದ ತಕ್ಷಣ ಸಿಯಾ ಸ್ಟೋನ್ ಅಂತ ಹೋಗಿದ್ದಾಳೆ. ಹಾಗೆ ಮತ್ತಿನ್ನೇನಿದೆ ಈ ಶಾಪ್ ಅಲ್ಲಿ ಬನ್ನಿ ತೋರಿಸ್ತೀನಿ. ಏನು ಗೊತ್ತಾ? ಏನ್ ಚಿನ್ನಿ? ಓಕೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫ್ರಾನ್ಸ್ ಅಲ್ಲಿ ನಮ್ಮ ಗಣೇಶ ನೋಡಿದೆ. ಅಲ್ಲಿ ನೋಡಿ ತುಂಬಾ ಗಣೇಶಗಳಿದೆ. ಮೇಲ್ಗಡೆ ಇದೆ, ಅಲ್ಲಿ ಎಷ್ಟು ಗಣೇಶನ ಮಾಡಿ ಮಾರ್ತಿದ್ದಾರೆ ಅಂತ ನೋಡಿ. ಅಲ್ಲಿ ಇಲ್ಲಿಗೆ ಬಂದು ಈ ಸ್ಟೋನ್ ತಗೊಂಡಿದ್ದಾಳೆ. ಈ ಸ್ಟೋನ್ಗೆ 450 ರೂಪಾಯಿ ಅಂತೆ. ಈ ಮನೆ ಮೇಲ್ಗಡೆ ನೋಡಿ, ಅಲ್ಲಿ ಗಿಡಗಳಿಗೆ ನೀರ್ ಹಾಕ್ತೇವಲ್ಲ, ವಾಟರ್ ಕ್ಯಾನ್ಗಳು, ಅದನ್ನೆಲ್ಲ ಹೆಂಗ್ ಇಟ್ಟಿದ್ದಾರೆ ಅಂತ ಹೇಳಿ. ಅದನ್ನೇನು ಡೆಕೋರೇಟಿವ್ ಐಟಮ್ಸ್ ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ನನ್ನಿಂದ ಬಿಲ್ಡಿಂಗ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾನೇ ಹಳೆ ಬಿಲ್ಡಿಂಗ್ಸ್. ಈ ಬಿಲ್ಡಿಂಗ್ಸ್ಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಮಾತ್ರ ಸಿಟಿ ಮಾತ್ರ ಸಖತ್ತಾಗಿದೆ. ಹಾಗೆ ಈ ಕಡೆ ನೋಡಿ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದ್ದಾರೆ. ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ಇವತ್ತು ರಜೆ ಬೇರೆ, ಮತ್ತೆ ಇನ್ನೇನು ಕ್ಲೋಸ್ ಆಗುತ್ತೆ ಕ್ರಿಸ್ಮಸ್ ಮಾರ್ಕೆಟ್. ಹಾಗಾಗಿ ತುಂಬಾ ಜನ ಬಂದಿದ್ದಾರೆ. ಮಾತ್ರ ಅಲ್ಟಿಮೇಟ್ ಆಗಿದೆ ಸಿಟಿ. ಅದು ಆರ್ಕಿಟೆಕ್ಚರ್ ಮಾತ್ರ ಸೂಪರ್ ಆಗಿದೆ. ಈಗಂತೂ ಕೋಲ್ಮಾರ್ನ ಬಿಲ್ಡಿಂಗ್ ಆರ್ಕಿಟೆಕ್ಚರ್ಸ್ ತುಂಬಾನೇ ಇಷ್ಟ ಆಯ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ. ಸಖತ್ತಾಗಿದೆ ಮಾತ್ರ.
ಒಂದೊಂದು ಸ್ಟ್ರೀಟ್ ಕೂಡ ಬ್ಯೂಟಿಫುಲ್ ಆಗಿದೆ, ಒಂದೊಂದು ಕಾರ್ನರ್ ಕೂಡ ಏನೋ ನಿಂತ್ಕೊಂಡು ಫೋಟೋಸ್ ತಗೋಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿ ನೋಡಿ ಮನೇನ ಟೆಡಿ ಬೇರ್ ಇಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ವಾವ್, ಸೂಪರ್ ಆಗಿದೆ. ಹಾಗೆ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಏನಕ್ಕೆ ಗೊತ್ತಾ, ಎಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ತಿರೋದು. ಬನ್ನಿ ತೋರಿಸ್ತೀನಿ ಏನು ಅಂತೇಳಿ. ಈ ಒಂದು ಮನೇನ ಸಖತ್ತಾಗಿದೆ ಅಲ್ಲ, ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಹೌದು ಚಿನಿ, ಅಲ್ಲೂ ಟೆಡೀಸ್ ಇಟ್ಟಿದ್ದಾರೆ, ಪೆಂಗ್ವಿನ್ಸ್, ಸ್ನೋಫ್ಲೇಕ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಆ ಹೌಸ್ನ. ಸೊ ಹಾಗೆ ಈ ಕಡೆ ನೋಡಿ ಹೇಗಿದೆ. ವಾವ್. ಹಾಗೆ ಇದು ಉದಯ್, ಏನಕ್ಕೆ ಅಷ್ಟೊಂದು ಜನ ನಿಂತಿದ್ದಾರಲ್ಲ ಅಲ್ಲಿ? ಹೋಟೆಲಾ? ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಇಷ್ಟೊಂದು ಜನ ಕ್ಯೂನಾ? ನೋಡಿ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ಯೂ ಇದೆ ಅಂತ ರೆಸ್ಟೋರೆಂಟ್ ಒಳಗಡೆ ಹೋಗೋಕ್ಕೆ. ಹಾ, ಹೌದು. ಈ ಬಿಲ್ಡಿಂಗ್ ನೋಡಿ ಎಷ್ಟು ಹಳೇದು, ಈಗ್ಲೋ ಆಗ್ಲೋ ಬಿದ್ದೋಗಂಗಿದೆ. ಅದ್ರ ಕೆಳಗಡೆ ನೋಡಿ ಎಷ್ಟು ಪ್ರೀಟಿಯಾಗಿ ಡೆಕೋರೇಟ್ ಮಾಡಿದ್ದಾರೆ. ಆಕ್ಚುಲಿ ಒಂದು ಸ್ಪಾಟ್ ಹುಡ್ಕೊಂಡು ಒಂದು ರೌಂಡ್ ಬಂದ್ವಿ, ಅಲ್ಲಿಂದಾನೇ ಹೋಗಿದ್ದೀವಿ, ಅದೇ ಅಂತ ಗೊತ್ತಾಗಿಲ್ಲ. ಇವಾಗ ಮತ್ತೆ ಅದ್ರ ಹತ್ರನೇ ಬಂದಾಗ್ಲೇ ಗೊತ್ತಾಗಿದ್ದು. ನೋಡಿ ಇಲ್ಲಿ ಸಿಟಿ ಎಲ್ಲ ಹೆಂಗಿದೆ ಅಂತ. ವಾವ್, ಆರ್ಕಿಟೆಕ್ಚರ್ ಮಾತ್ರ ಅಲ್ಲ ಸಖತ್ತಾಗಿದೆ. ಇಡೀ ಊರ್ಗೂರೇ ಸೂಪರ್ ಆಗಿದೆ. ಉದಯ್, ಕೋಲ್ಮಾರ್ ಹೇಗಿದೆ? ಇಡೀ ಊರ್ಗೂರೇ ಸಖತ್ತಾಗಿದೆ ಅಲ್ಲ. ಒಂದು ಬಿಲ್ಡಿಂಗ್ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಯುನೀಕ್ ಆಗಿ ತುಂಬಾ ಚೆನ್ನಾಗಿದೆ. ವಾವ್, ಕ್ರೌಡ್ ನೋಡಿ ಇಲ್ಲಿ ಸೂಪರ್ ಆಗಿದೆ. ಸ್ವಲ್ಪ ಮುಂದೆ ಹೋಗಿದ್ರೆ ಸಿಕ್ಕಿತ್ತು. ನಾವ್ ಯಾವ ಕಡೆ ಬಂದಿದ್ದು? ಹಾ ಕರೆಕ್ಟ್, ನಾವ್ ಇಲ್ಲೇ ಇದ್ವಿ ಇಷ್ಟೊತ್ತು. ಅದಿರೋದು ಆ ಕಡೆ. ನಾವು ಆ ಕಡೆ ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದಿದ್ದೀವಿ. ಸೊ ಈ ಬಿಲ್ಡಿಂಗ್ ಹತ್ರನೇ ಇರೋದದು ನಾವು ಹುಡ್ಕೊಂಡು ಹೋಗ್ತಿರೋ ಸ್ಪಾಟ್. ಈ ಸ್ಪಾಟೇ ಹುಡುಕೋ ಬಂದಿದ್ದು ನಾವು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಡಿ ಎಲ್ಲ ಕೂರ್ಸಿದ್ದಾರೆ ಅಂತೇಳಿ. ಜನ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ಈ ಬಿಲ್ಡಿಂಗ್ ಕ್ರಿಸ್ಮಸ್ ಟ್ರೀ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ನಿಂತ್ಕೊಂಡು ಆಕ್ಚುಲಿ ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಹಂಗಾಗಿ ಈ ಪ್ಲೇಸ್ನ ಹುಡ್ಕೊಂಡು ಬಂದ್ವಿ. ಆದ್ರೆ ಜನ ಮಾತ್ರ ಸಿಕ್ಕಾಬಟ್ಟೆ. ಯಾರು ಫೋಟೋ ತೆಗಿತಿದ್ದಾರೆ ಅಂತ ಗೊತ್ತಾಗಲ್ಲ, ಎಲ್ಲ ಇರ್ತಾರೆ ಫ್ರೇಮಲ್ಲಿ. ಅಂತೂ ಈ ಸ್ಪಾಟ್ ಹತ್ರ ಫೋಟೋ ತೆಗೆಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಈ ಹೌಸ್ ಅಂತ ಅಲ್ಲ. ಜನಗಳು ನೋಡಿ ಎಲ್ಲ ಕಾಫಿ, ಬಿಸಿ ಬಿಸಿ ವೈನ್, ನ್ಯೂ ವೈನ್ ಎಲ್ಲ ಕುಡಿಯೋದಕ್ಕೆ ಕ್ಯೂ ನಿಂತಿದ್ದಾರೆ. ಇವಾಗ ನಾನು ಉದಯನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಲ್ಲ, ಅಲ್ಲಿಗೆ ಲೇಟ್ ಆಗುತ್ತೆ ಅಂತ ಓಡ್ತಿದ್ದಾರೆ ಅವರು. ಫುಲ್ಲು ಟ್ರಾಫಿಕ್ ಜಾಮ್ ಆಗ್ತಿದೆ, ಮುಂದಕ್ಕೆ ಹೋಗೋಕ್ಕೆ ಜಾಗನೇ ಸಿಗ್ತಿಲ್ಲ. ಆ ಕಡೆಯಿಂದನೂ ಜನ ಬರ್ತಿದ್ದಾರೆ, ಈ ಕಡೆಯಿಂದನೂ ಹೋಗ್ತಿದ್ದಾರೆ. ಕ್ರಾಸ್ ಮಾಡೋಕ್ಕೆ ಒಂದಷ್ಟು ಟೈಮ್ ಬೇಕು ಇವಾಗ. ನೋಡಿ ಎಷ್ಟು ಜನ ಬರ್ತಿರೋದು ಅಂತ. ಅಲ್ಲಿಂದನೂ ಜನ ಇದ್ದಾರೆ. ಓ ಮೈ ಗಾಡ್. ತಿನ್ನಕ್ಕೆ ಚಾಕ್ಲೇಟ್ಸ್, ಕುಕೀಸ್ ಮಾತ್ರ ಸಖತ್ತಾಗಿ ಸಿಗುತ್ತೆ ಈ ಪ್ಲೇಸಲ್ಲಿ ಮಾತ್ರ ಅಲ್ಲ. ಯಾವುದೇ ಶಾಪ್ಗೆ ಹೋದ್ರೂ ಚಾಕ್ಲೇಟ್ಸ್, ಕುಕೀಸ್ ಬರೀ ಇದೇನೆ. ಸೊ ಇವಾಗ ಎಲ್ಲಿಗೆ ಹೋಗೋದು? ಇದಿಷ್ಟು ಕೋಲ್ಮಾರ್. ಆಕ್ಚುಲಿ ಕೋಲ್ಮಾರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು 2-3 ಗಂಟೆ ಎಲ್ಲ ಸಾಲಲ್ಲ, ಒಂದಿನ ಬರಬೇಕು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸಿಟಿ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರ್ತೀವಿ. ಬಟ್ ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಬೇಗ ಎಲ್ಲ ನೋಡಿದ್ವಿ. ಅಂದರೆ ಕ್ರಿಸ್ಮಸ್ ಮಾರ್ಕೆಟ್ ಎಲ್ಲ ಒಂದು ರೌಂಡ್ ಹೊಡೆದು ಇಲ್ಲಿನ ಬಿಲ್ಡಿಂಗ್ಸ್ಗಳೆಲ್ಲ ನೋಡಿಕೊಂಡು ಇವಾಗ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಕಾರ್ ಪಾರ್ಕಿಂಗ್ ಹತ್ರ ಹೋಗೋಣ, ಅಲ್ಲಿಂದ ಇನ್ನೊಂದು ಸಿಟಿ ಹತ್ರ ಹೋಗೋಣ. ಪೊಲೀಸ್ ವ್ಯಾನ್ಗಳು ನೋಡಿ ಎಷ್ಟೊಂದಿದೆ. ಹಾಗೆ ಪೊಲೀಸ್ ನೋಡಿ ಹೆಂಗ್ ಬರ್ತಿದ್ದಾರೆ ಅಂತ, ಗನ್ ಎಲ್ಲ ಹಿಡ್ಕೊಂಡು ಬರ್ತಿದ್ದಾರೆ. ಓ ಮೈ ಗಾಡ್. ತುಂಬಾ ಜನ ಗೈಡ್ ಕರ್ಕೊಂಡು ಸಿಟಿ ನೋಡ್ತಿದಾರಲ್ಲ, ಅದು ಜಾಸ್ತಿ ಓಲ್ಡ್ ಏಜ್ ಅವರು. ಕೋಲ್ಮಾರಿಂದ ಸ್ಟ್ರಾಸ್ಬರ್ಗ್ ಕಡೆ ಹೊರಟಿದೀವಿ. ಅದು ಎಷ್ಟು ದೂರ ಕೋಲ್ಮಾರಿಂದ? 1 ಅವರ್. ಕೋಲ್ಮಾರಿಂದ ಸ್ಟ್ರಾಸ್ಬರ್ಗ್ 1 ಅವರ್.
ಸೊ ಇವಾಗ ಅಲ್ಲಿಗೆ ಹೋಗ್ತಿದೀವಿ. ಅಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಎಲ್ಲ 6 ಗಂಟೆಗೆ ಕ್ಲೋಸ್ ಅಂತೆ ಇವತ್ತು, ಕ್ರಿಸ್ಮಸ್ ಆಗಿರೋದ್ರಿಂದ. ಸೊ ಒಂದು 3 ಗಂಟೆ ಹಂಗೆ ರೀಚ್ ಆಗ್ತೀವಿ. ಬನ್ನಿ. ಮಾಡ್ತಿದೀವಿ ಇವಾಗ ಎಂಟ್ರಿ ಟಿಕೆಟ್ ತಗೋಬೇಕು. ಎಲ್ಲಿಗೆ? ಸ್ಟ್ರಾಸ್ಬರ್ಗ್ ಹೋಗೋಕೆ ಎಂಟ್ರಿ ಟಿಕೆಟಾ? ಎಷ್ಟು? 1 ಯೂರೋನಾ? 2.60. ಇವಾಗ ಇನ್ನೆಷ್ಟು, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಸ್ಟ್ರಾಸ್ಬರ್ಗ್ ಅಲ್ಲಿ ಇರ್ತೀವಿ. ಇವಾಗ ಸ್ಟ್ರಾಸ್ಬರ್ಗ್ ರೀಚ್ ಆದ್ವಿ. ಬಟ್ ಕಾರ್ ಪಾರ್ಕ್ ಮಾಡೋದಕ್ಕೆ ಇವಾಗ ಹುಡುಕ್ತಾ ಇದೀವಿ. ಕಾರ್ ಪಾರ್ಕ್ ಮಾಡೋದಕ್ಕೆ ಪ್ಲೇಸ್ ಸಿಕ್ಕ ತಕ್ಷಣ ಪಾರ್ಕ್ ಮಾಡಿ ಹೋಗೋಣ. ಕಾರಲ್ಲಿ ಬಂದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಪಾರ್ಕಿಂಗ್ ಮಾಡೋಕ್ ಪ್ಲೇಸೇ ಸಿಗಲ್ಲ. ಟ್ರೈನಲ್ಲಿ ಬಂದ್ರೆ ಒಂದು ಪ್ರಾಬ್ಲಮ್, ಕಾರಲ್ಲಿ ಬಂದ್ರೆ ಒಂದು ಪ್ರಾಬ್ಲಮ್. ಈ ಬಿಲ್ಡಿಂಗ್ ನೋಡಿ ಸೂಪರ್ ಆಗಿದೆ. ಒಂದ್ 2-3 ರೌಂಡ್ ಓಡೋದ್ಮೇಲೆ ಪಾರ್ಕಿಂಗ್ ಮಾಡೋದಕ್ಕೆ ಪ್ಲೇಸ್ ಸಿಕ್ತು. ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗೋಣ. ನೋಡಿ ಎಲ್ಲಾ ಕಡೆ ಫುಲ್ ಪೊಲೀಸ್ ಸೆಕ್ಯೂರಿಟಿ ಇದೆ. ಪೊಲೀಸ್ ಎಲ್ಲ ಹೆಂಗೆ ಗನ್ ಇಟ್ಕೊಂಡು ನಿಂತಿದ್ದಾರೆ ಅಂತ ಚೆಕ್ ಮಾಡ್ತಿದ್ದಾರೆ. ಏನ್ ಡಿಟೈಲ್ ಆಗಿ ಏನ್ ಚೆಕ್ ಮಾಡ್ತಿಲ್ಲ, ಸುಮ್ನೆ ಡಿಕ್ಕಿ ಓಪನ್ ಮಾಡೋದು ಕಳ್ಸೋದು ಹಂಗ್ ಮಾಡ್ತಾವ್ರೆ. ಬಟ್ ತುಂಬಾ ಜನ ಪೊಲೀಸ್ ಇದ್ದಾರೆ ಸಿಟಿಯಲ್ಲಿ. ಕೋಲ್ಮರಲ್ಲೂ ಅಷ್ಟೇ ಅಲ್ಲ, ತುಂಬಾ ಪೊಲೀಸ್ ಇದ್ರಲ್ಲ. ಕ್ರಿಸ್ಮಸ್ ಸೆಕ್ಯೂರಿಟಿ. ವೆಲ್ಕಮ್ ಟು ದ ಕ್ಯಾಪಿಟಲ್ ಆಫ್ ಕ್ರಿಸ್ಮಸ್. ಸ್ಟ್ರಾಸ್ಬರ್ಗ್ ಕ್ರಿಸ್ಮಸ್ ಮಾರ್ಕೆಟ್ ಏನಿದೆ, ಇದು ವರ್ಲ್ಡ್ ಅಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಕ್ರಿಸ್ಮಸ್ ಮಾರ್ಕೆಟ್, ಹಾಗೆ ಮ್ಯಾಜಿಕಲ್ ಕ್ರಿಸ್ಮಸ್ ಮಾರ್ಕೆಟ್. ಬನ್ನಿ ನಾವು ಇವಾಗ ಈ ಕ್ರಿಸ್ಮಸ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ, ಹೇಗಿದೆ ನೋಡೋಣ. ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲಿ ಮಾತ್ರ ಏನ್ ತಗೊಂಡ್ರು ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಏನು ಮಾಡಕ್ಕಾಗಲ್ಲ, ಇಲ್ಲಿ ಬಂದ್ಮೇಲೆ ತಗೊಳ್ಳೇಬೇಕು. ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡ್ತಿದೀವಿ ಇಲ್ಲಿ. ಚೆನ್ನಾಗಿದೆ, ಬರೀ ಚೀಸ್ ಅಷ್ಟೇ, ಚೀಸ್ ಪ್ಲಸ್ ಬ್ರೆಡ್. ಇದನ್ನ ತಿಂದಾದ್ಮೇಲೆ ಮತ್ತೆ ಇನ್ನೇನೇನಿದೆ ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲಿ ನೋಡಕ್ ಹೋಗೋಣ. ಉದಯ್ ನೀನೇ ತಗೊಂಡೆ? ಮಶ್ರೂಮ್ ಚೆನ್ನಾಗಿದ್ಯಾ? ಏನ್ ಹಾಕಿದಾರೆ ಅದಕ್ಕೆ? ಮಶ್ರೂಮ್ ಮತ್ತೆ ಪೊಟ್ಯಾಟೋದು. ಬೇಕಾ? ಬೇಡ ಬೇಡ. ಕ್ರಿಸ್ಮಸ್ ಟ್ರೀ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ಲ, ಅದು 30 ಮೀಟರ್ ಟಾಲ್ ಇದೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ ಇದೊಂದು ಮೇನ್ ಅಟ್ರಾಕ್ಷನ್. ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲಿ ಮಸ್ಟ್ ಟ್ರೈ ಅಂತ ಹೇಳಿದ್ರೆ ಗ್ಲೂ ವೈನ್. ಸೊ ಇಲ್ಲಿ ಗ್ಲೂ ವೈನ್ ಶಾಪ್ ಇದೆ. ನನಗೆ ಗ್ಲಾಸ್ ತುಂಬಾನೇ ಇಷ್ಟ ಆಯ್ತು, ಗ್ಲಾಸ್ ತಗೋಬೇಕಿದೆ. ಬನ್ನಿ ಹೋಗಿ ತಗೊಂಬರೋಣ. ಆ ಹೌಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂತಾ ಇದ್ದಾರೆ. ಈ ತರ ಒಂದು ಮನೇಲಿ ಇಡಕ್ಕೆ ನೋಡ್ತಾ ಇದ್ರು, ಬಟ್ ಇವಾಗ ಇಲ್ಲಿ ಸಿಕ್ತಲ್ಲ, ಹಂಗಾಗಿ ಅದನ್ನ ತಗೊಂಡ್ವಿ. ಎಷ್ಟದು? 45 ಯೂರೋ ಅಂದ್ರೆ ಆಲ್ಮೋಸ್ಟ್ ಒಂದು 4,000 ರೂಪಾಯಿ ನೋಡಿ. ಆ ಹೌಸ್ಗೆ ಸೇಮ್ ಈ ತರ ಇದೆ. ಅಲ್ಲಿ ಅವ್ರ ಹಿಂದೆ ಒಂದು ಮನೆ ನೋಡ್ತಿದ್ದೀರಲ್ಲ, ಹಿರಿ ತೋರಿಸ್ತೀನಿ ಅಲ್ಲಿ ನೋಡಿ. ಅಲ್ಲಿ ಆ ಮನೆಗೆ 580 ಯೂರೋ ಅಂದ್ರೆ ಆಲ್ಮೋಸ್ಟ್ ಒಂದು 50,000 ಆಗುತ್ತೆ ನೋಡಿ. 50,000ಕ್ಕಿಂತ ಜಾಸ್ತಿನೇ ಆಗುತ್ತೆ. 50,000ದ ಮನೆ ನೋಡಿ ಅದು. 50,000 ರೂಪಾಯಿ ಕೊಟ್ಟು ಅದನ್ನ ತಗೊಂಡಾಗ ಇಟ್ಕೋಬೇಕಾ? ಈ ಕ್ರಿಸ್ಮಸ್ ಟ್ರೀ ಹತ್ರ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ಇದ್ರ ಹತ್ರ ಬಂದು ಫೋಟೋಸ್ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಇಷ್ಟೊಂದು ಜನ ತುಂಬಿರೋದು. ಯಾಕಂದ್ರೆ ಇದು ಒಂದು ಫೇಮಸ್ ಸ್ಪಾಟ್ ಅಂತಾನೆ ಹೇಳ್ಬೋದು ಸ್ಟ್ರಾಸ್ಬರ್ಗ್ ಅಲ್ಲಿ. ಇಲ್ಲಿ ಇವಾಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ, ನೋಡಕ್ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಬನ್ನಿ ಇವಾಗ ನೈಟ್ ಅಲ್ಲಿ ಸ್ಟ್ರಾಸ್ಬರ್ಗ್ ಹೇಗೆ ಕಾಣಿಸುತ್ತೆ ನೋಡೋಣ. ಎಲ್ಲ ಫೋನ್ ಆನ್ ಮಾಡ್ಕೊಂಡು ಇಟ್ಕೊಂಡು ಆ ಕಡೆ ಡೈರೆಕ್ಷನ್ ನಿಂತಿದ್ದಾರೆ. ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ತುಂಬಾ ಜನ ಕೂಡ ಇದ್ದಾರೆ ಅಲ್ಲಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಲೈಟಿಂಗ್ಸ್ ನೋಡೋಕೆ ಹಿಂಗೆ ಬಂದಿದ್ದಾರೆ, ಹಾಗೆ ಫೋಟೋಸ್ ತಗೊಂತಿದ್ದಾರೆ ಎಲ್ಲ. ಈ ಬಿಲ್ಡಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ಎಲ್ಲ ಕಡೆ ಟೆಡೀಸ್ ಇಟ್ಟು ಸಗದ ಕಾಣಿಸ್ತದೆ.
ನೀವಿವಾಗ ನೋಡ್ತಿರೋದು ಸ್ಟ್ರಾಸ್ಬರ್ಗ್ನ ಕ್ಯಾಥೆಡ್ರಲ್. ಇದನ್ನು 1439 ಬಿಲ್ಟ್ ಮಾಡಿರೋದು. ಹಾಗೆ ಇದು ಮುಂಚೆ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಆಗಿತ್ತು. ಸೀರಿಯಸ್ಲಿ ಆರ್ಕಿಟೆಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ನೋಡಿದ ತಕ್ಷಣ ಹಾಗೆ ವಾವ್ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್ ಮಾತ್ರ. ಹಾಗೆ ಮುಂದೆ ತುಂಬಾ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ನನ್ನ ಹಿಂದೆ ಇನ್ನೊಂದು ಬಿಲ್ಡಿಂಗ್ ನೋಡ್ತಿದ್ರಲ್ಲ, ಆ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ, ಒಂಥರ ಯುನೀಕ್ ಆಗಿದೆ, ಚೆನ್ನಾಗಿದೆ ಒಂಥರ. ಉದಯ್, ಏನಿದು ಇಷ್ಟೊಂದು ಜನ, ಕಾಲಿಡಕ್ ಜಾಗ ಇಲ್ಲ, ಜನ ಜಾತ್ರೆ. ಆಕ್ಚುಲಿ ನಾವು ಬಂದಿದ್ದು ಎಲ್ಲಿಗೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಈ ಟೆಡಿ ಬೇರ್ ಹೌಸ್ ನೋಡಕ್ ಬಂದಿರೋದು. ಅದು ನೋಡಿದ್ರೆ ಬರೀ ಜನನೇ ಕಾಣಿಸ್ತಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಸೊ ನಾವು ಮೇಯ್ನ್ ಆಗಿ ಬಂದಿದ್ದು ಇಲ್ಲಿಗೆ ಈ ಒಂದು ಹೌಸ್ ನೋಡ್ಬೇಕಂತ ಹೇಳಿ, ಟೆಡಿ ಬೇರ್ ಹೌಸ್. ಸೊ ಫೈನಲಿ ನೋಡಿದ್ವಿ, ಆದ್ರೆ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಷ್ಟೊಂದು ಜನ ಇರ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಉದಯ್, ಇಲ್ಲಿಗೆ ಬರಕ್ಕಿಂತ ಮುಂಚೆ ಗೊತ್ತಿತ್ತಾ ಇಷ್ಟೊಂದು ಜನ ಬಂದಿರ್ತಾರೆ ಅಂತ? ನನ್ನ ಫ್ರೆಂಡ್ಸ್ ಹೇಳಿದ್ರು ತುಂಬಾ ಕ್ರೌಡ್ ಇರುತ್ತೆ ಅಂತ. ಬಟ್ ಇದು ಬಹಳನೇ ಕ್ರೌಡ್ ಆಯ್ತು. ನಾನಂತೂ ಇಷ್ಟೊಂದು ಜನ ಇರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿದ್ದು ಇದು, ಅಷ್ಟು ಜನ ಇದ್ದಾರೆ ಇಲ್ಲಿ. ಟೆಡಿ ಹೌಸ್ ಹತ್ರ ಸಿಯಾ ಯಾರೋ ಇದನ್ನ ಹಿಡ್ಕೊಂಡಿರೋದು ನೋಡಿದ್ಲು. ಅಲ್ಲಿಂದ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದೀವಿ ಇದನ್ನ. ಬೇರೆಯವ್ರನ್ನ ಹಿಡ್ದಿರೋರ್ನೆಲ್ಲ ಕೇಳ್ಕೊಂಡು ಎಲ್ಲಿ ಇದು ಅಂತ ಹೇಳಿ ಫೈನಲಿ ಚಿನ್ನಿ ಹ್ಯಾಪಿ. ಸಿಕ್ಕಿಲ್ಲ ಅಂದಿದ್ರೆ ಮಾತ್ರ ಅವತ್ತು ಮನೆಗೆ ಹೋಗೋವರೆಗೂ ತಲೆ ತಿಂದಾಕಿರ್ತಿದ್ಲು. ಹಂಗೆ ಚಾಕ್ಲೇಟ್ ತಿನ್ನೋದ ಮೆಲ್ಟ್ ಆಗಿರೋದನ್ನ. ಸಾಂಬಾರ್ ಹಾಕ್ತಂಗ ಹೋಟೆಲ್ ಚಾಕ್ಲೇಟ್ ಹಾಕ್ತಿದ್ದಾರೆ. ಬಿಸಿ ಬಿಸಿ ಹಾಟ್ ಚಾಕ್ಲೇಟ್ ಇದೆ, ಬನ್ನಿ ಕುಡಿಯೋಣ. ಚಳಿಗೆ ಒಂಥರ ಬೋರ್ವಿಟಾ ಕುಡ್ದಂಗೆ ಆಗ್ತಿದೆ, ಅದೇ ಸ್ವಲ್ಪ ಟೇಸ್ಟ್ ಇರೋದು. ಚಿನ್ನಿ ನಿನ್ನ ಸ್ಟೋಲರ್ ಹೋಗ್ತಿದೆ. ಮಿಲಿಟ್ರಿ ಅವರು, ಪೊಲೀಸ್ ಅವರು ಎಲ್ಲ ತುಂಬ ಜನ ಇದ್ದಾರೆ ಇವತ್ತು. ಕ್ರಿಸ್ಮಸ್ ಡೇ ಅಲ್ಲ, ಸೊ ತುಂಬಾ ಸೆಕ್ಯೂರಿಟಿ ಇದೆ ಸಿಟಿಲಿ. ಇವಾಗ ಟೈಮ್ 6 ಗಂಟೆ ಆಗಿದೆ. 24th ಮತ್ತು 25th 2 ದಿನನೂ ಕ್ರಿಸ್ಮಸ್ ಮಾರ್ಕೆಟ್ನ 6 ಗಂಟೆಗೆ ಕ್ಲೋಸ್ ಮಾಡಿಸಿದ್ದಾರೆ. ಇಲ್ಲಾಂದರೆ 7 ಗಂಟೆವರೆಗೆ ಇರುತ್ತಂತೆ. ಸೊ ಇವಾಗ ಎಲ್ಲ ಕ್ಲೋಸ್ ಆಗಿದೆ, ಇನ್ನೇನಿಲ್ಲ. ಇವಾಗ ಸಿಟಿನೂ ನೋಡಾಯಿತು, ಮನೆಗೆ ಹೋಗ್ಬೇಕಷ್ಟೇ ಇವಾಗ. ಈ ಬಿಲ್ಡಿಂಗ್ನ ಎಷ್ಟು ಚೆನ್ನಾಗಿ ಲೈಟ್ಸಿಂದ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ. ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತದೆ. ಜನ ಎಲ್ಲ ಈ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಫೋಟೋಸ್ ಫೋಟೋ ತಗೊತಾ ಇದ್ದಾರೆ. ಸೂಪರ್ ಆಗಿದೆ ಬಿಲ್ಡಿಂಗ್. ಚೆಸ್ಟ್ನಟ್ ರುಚಿ ನಿಜ ಥರ ಕುತ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಫ್ರಾನ್ಸ್ನ ಕ್ರಿಸ್ಮಸ್ ಮಾರ್ಕೆಟ್ ಹೇಗಿರುತ್ತೆ ಅಂತ ಹೇಳಿ. ಕೋಲ್ಮಾರ್ ಕೂಡ ಒಂಥರ ಚೆನ್ನಾಗಿತ್ತು, ಹಾಗೆ ಸ್ಟ್ರಾಸ್ಬರ್ಗ್ ಕೂಡ ಒಂಥರ ಚೆನ್ನಾಗಿತ್ತು. ಇವಾಗ ನೈಟಲ್ಲಿ ನೋಡೋಕ್ಕೆ ಇನ್ನೂ ಸಿಟಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರಮ್ ಫ್ರಾನ್ಸ್.